ವಾರ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಪ್ರತಿಮಾ ಭಟ್. ಬನ್ನಿ 25 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದ್ದು ಕೇಂದ್ರ ಸರ್ಕಾರ ಯುದ್ಧದ ತಾಲೀಮು ಆರಂಭಿಸಿದೆ. ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಹೀಗಾಗಿ ದೇಶದ 259 ಸ್ಥಳಗಳಲ್ಲಿ ಯುದ್ಧದ ಸಮಯದ ವೇಳೆ ಪಾರಾಗೋದು ಹೇಗೆ ಎನ್ನುವ ಅಣಕು ಪ್ರದರ್ಶನ ನಡೆಯಲಿದೆ. ಇನ್ನು ಮಾಕ್ ಡ್ರಿಲ್ ಮೊದಲ ವಿಭಾಗದಲ್ಲಿ 13 ಪ್ರದೇಶಗಳು, ಎರಡನೇ ವಿಭಾಗದಲ್ಲಿ ಒಟ್ಟು 201 ಪ್ರದೇಶಗಳು, ಹಾಗೆ ಮೂರನೇ ವಿಭಾಗದಲ್ಲಿ 35 ಪ್ರದೇಶದಲ್ಲಿ ಅಣುಕು ಪ್ರದರ್ಶನ ನಡೆಯುತ್ತೆ. ಮೊದಲ ವಿಭಾಗದಲ್ಲಿರುವ ದೆಹಲಿ, ಜಮ್ಮು ಕಾಶ್ಮೀರ, ಅಸ್ಸಾಂ, ರಾಂಚಿ, ಬಿಹಾರ, ಚಂಡೀಗಢ, ಆಂಧ್ರಪ್ರದೇಶ ಸೇರಿದಂತೆ ಮಹಾರಾಷ್ಟ್ರ ಸೇರಿದಂತೆ ಹಲವು ಕಡೆ ಮಾಕ್ ಡ್ರಿಲ್ ನಡೆಯಲಿದೆ. ಉತ್ತರ ಪ್ರದೇಶದಲ್ಲಿ ನಾಳಿನ ಮಾಕ್ ಡ್ರಿಲ್ಗೆ ತಯಾರಿ ನಡೆಸಲಾಯಿತು. ಲಕ್ನೋ ಪೊಲೀಸರು ಯುದ್ಧದ ಸಮಯದಲ್ಲಿ ಪಾಲಿಸಬೇಕಾದಂತಹ ಕ್ರಮಗಳ ಬಗ್ಗೆ ಅರಿವು ಮೂಡಿಸಿದ್ರು. ದಾಳಿಯಿಂದ ರಕ್ಷಿಸಿಕೊಳ್ಳೋದು ಹೇಗೆ ಅನ್ನೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕೆಲವು ಸಾರ್ವಜನಿಕರಿಗೂ ಕೂಡ ತರಬೇತಿಯನ್ನು ನೀಡಲಾಗಿದೆ. ಇನ್ನು ನಾಳಿನ ಮಾಕ್ ಡ್ರಿಲ್ಗೆ ರಾಷ್ಟ್ರ ರಾಜಧಾನಿ ದೆಹಲಿ ಸಜ್ಜಾಗಿದೆ. ಗೃಹ ಸಚಿವಾಲಯದ ಸೂಚನೆ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ದೆಹಲಿಯ ಜನನಿಬಿಡ ಪ್ರದೇಶ ಕನಾಟ್ ಪ್ಲೇಸ್ನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮಾಕ್ ಡ್ರಿಲ್ಗೆ ಕನಾಟ್ ಪ್ಲೇಸ್ನಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದ ದಾಲ್ ಸರೋವರದಲ್ಲೂ ಕೂಡ ಅಣುಕು ಪ್ರದರ್ಶನ ನಡೆಯಿತು. ಎಸ್ಡಿಆರ್ಎಫ್ ಸಿಬ್ಬಂದಿ ದೋಣಿ ಮುಳುಗೋ ವೇಳೆ ಯಾವ ರೀತಿ ರಕ್ಷಣಾ ಕಾರ್ಯ ನಡೆಸಬೇಕು ಅನ್ನೋದ್ರ ಬಗ್ಗೆ ಅಣುಕು ಪ್ರದರ್ಶನ ಕೊಟ್ಟರು. ಜನರನ್ನ ರಕ್ಷಣೆ ಮಾಡೋದು ಹೇಗೆ ಅಂತ ಅರಿವು ಮೂಡಿಸಲಾಯಿತು. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಯುದ್ಧ ಎದುರಿಸೋ ತಾಲೀಮು ನಡೆಯಿತು. ಜಮ್ಮುವಿನಲ್ಲಿರುವಂತಹ ಮುಬಾರಕ್ ಮಂಡಿ ಬಾಲಕಿಯರ ಶಾಲೆಯಲ್ಲಿ ಅಣುಕು ಪ್ರದರ್ಶನ ನಡೆಯಿತು. ಸೈರನ್ ಕೂಗ್ತಾ ಇದ್ದ ಹಾಗೆ ವಿದ್ಯಾರ್ಥಿನಿಯರು ಬೆಂಚ್ ಕೆಳಗೆ ಅಡಗಿ ಕುಳಿತರು. ತಮ್ಮನ್ನ ತಾವು ರಕ್ಷಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಅನ್ನ ನೀಡಲಾಗಿದೆ. ಮಹಾರಾಷ್ಟ್ರದ 2 ಶಾಲೆಗಳಲ್ಲಿ ಇವತ್ತು ಸೈರನ್ ಮೊಳಗಿದೆ. ದಾದರ್ ಪಿಜನ್ ಹೌಸ್, ಡಿಸಿಲ್ವಾ ಶಾಲೆಯಲ್ಲೂ ಕೂಡ ಯುದ್ಧದಿಂದ ಬಚಾವಾಗುವ ಬಗ್ಗೆ ಅಣುಕು ಪ್ರದರ್ಶನವನ್ನ ಮಾಡಲಾಗಿದೆ. ಹಾಗೆ ಬೆಂಗಳೂರು ನಗರದಲ್ಲಿ 2 ಕಡೆ ಮಾಕ್ ಡ್ರಿಲ್ ನಡೆಸೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ನಾಳೆ ನಡೆಯಲಿದೆ. ಬನ್ನೇರ್ಘಟ್ಟ ರಸ್ತೆಯಲ್ಲಿರುವಂತಹ ಮುಂಡಕೂರು ಫೈರ್ ಅಕಾಡೆಮಿ ಹಾಗೆ ಹಲ್ಸೂರಿನ ಅಗ್ನಿಶಾಮಕ ದಳ ಕೇಂದ್ರ ಕಚೇರಿಯಲ್ಲಿ ನಾಳೆ ಸಂಜೆ 4 ಗಂಟೆಗೆ ಅಣುಕು ಪ್ರದರ್ಶನ ನಡೆಯುತ್ತೆ. ಯುದ್ಧದ ಅನುಭವವೇ ಇಲ್ಲದ ದೇಶದಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ ಅಂತ ಶಿವಸೇನೆ ಠಾಕ್ರೆ ಬಣದ ಸಂಸದ ಸಂಜಯ್ ರಾವತ್ ಹೇಳಿದ್ದಾರೆ. 1971ರ ಯುದ್ಧದ ವೇಳೆ ಅಣುಕು ಪ್ರದರ್ಶನ ಮಾಡಲಾಗಿತ್ತು. 54 ವರ್ಷಗಳ ಹಿಂದೆ ಸರಿಯಾದ ಸಂವಹನ ಸಾಧನ ಇರಲಿಲ್ಲ. ಈಗ ಸಂವಹನ ಸಾಧನ ಬಳಸಿ ಜನರಿಗೆ ಮಾಹಿತಿ ಕೊಡಬಹುದು ಅಂತ ಹೇಳಿದ್ದಾರೆ. ಇನ್ನು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಪ್ರಧಾನಿ ಮೋದಿ ಸಭೆ ನಡೆಸಿದರು. ನಾಳೆಯ ಮಾಕ್ ಡ್ರಿಲ್ ಕುರಿತು ಪ್ರಧಾನಿ ಮೋದಿ ಮಾಹಿತಿಯನ್ನ ಪಡೆದರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚಿಸಲಾಗಿದೆ. ಉಗ್ರರ ವಿರುದ್ಧದ ಮುಂದಿನ ಕಾರ್ಯಾಚರಣೆ ಬಗ್ಗೆಯೂ ಚರ್ಚೆ ನಡೆದಿದೆ. ಉಗ್ರರ ದಾಳಿ ಬಗ್ಗೆ ಪ್ರಧಾನಿ ಮೋದಿಗೆ ಮೊದಲೇ ಮಾಹಿತಿ ಇತ್ತು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಜಾರ್ಖಂಡ್ನಲ್ಲಿ ಮಾತನಾಡಿದ್ರು, ಮೋದಿ ಕಾಶ್ಮೀರ ಪ್ರವಾಸದ ವೇಳೆ ಉಗ್ರರ ದಾಳಿ ಬಗ್ಗೆ ಗುಪ್ತಚರ ಇಲಾಖೆಗೆ ಮಾಹಿತಿ ಇತ್ತು, ಹಾಗಾಗಿ ಪ್ರವಾಸ ರದ್ದು ಮಾಡಿದ್ರು. ಆದರೆ ಪ್ರವಾಸಿಗರಿಗೆ ರಕ್ಷಣೆ ಕೊಡಲಿಲ್ಲ ಅಂತ ಆರೋಪಿಸಿದ್ದಾರೆ. ತನ್ನ ನೆಲದಲ್ಲೇ ಪಾಕಿಸ್ತಾನಕ್ಕೆ ಜನರ ಬೆಂಬಲ ಇಲ್ಲ ಅಂತ ಮೌಲಾನಾ ಅಬ್ದುಲ್ ಅಜೀಜ್ ಹೇಳಿದ್ದಾರೆ. ಇಸ್ಲಾಮಾಬಾದ್ನ ಲಾಲ್ ಮಸ್ಜಿದ್ನಲ್ಲಿ ನಡೆದಂತ ಸಭೆಯಲ್ಲಿ ಮಾತನಾಡಿದ್ದ ಅಬ್ದುಲ್ ಅಜೀಜ್, ಯುದ್ಧ ನಡೆದ್ರೆ ಯಾರೆಲ್ಲ ಬೆಂಬಲಿಸ್ತೀರಾ ಅಂತ ಕೇಳಿದ್ದಾರೆ. ಆಗ ನೂರಾರು ಜನರಿದ್ರು, ಯಾರೂ ಕೈ ಎತ್ತಿಲ್ಲ. ಮೌಲ್ವಿ ಪ್ರಶ್ನೆ ಕೇಳ್ತಾ ಇದ್ದಾಗೆ ಜನ ಮೌನಕ್ಕೆ ಶರಣಾದರು. ಪಾಕಿಸ್ತಾನ ಸೇನೆಯಲ್ಲಿ ಬಂಡಾಯ ಮತ್ತಷ್ಟು ಜೋರಾಗಿದೆ. ಬಲೂಚ್ ಪಖ್ತೂನ್ ರೆಜಿಮೆಂಟ್ನಲ್ಲಿ ಬಂಡಾಯ ಸಾರಿರುವ 800 ಸೈನಿಕರು ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಮದೇ ಜನರ ವಿರುದ್ಧ ನಾವು ಹೋರಾಟ ಮಾಡಲ್ಲ ಅಂತ ಬಲೂಚಿಸ್ತಾನ ಮೂಲದ ಸೈನಿಕರು ರಾಜೀನಾಮೆ ಸಲ್ಲಿಸಿದ್ದಾರೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಅತ್ತ ಭಾರತಕ್ಕೆ ಪ್ರತ್ಯುತ್ತರ ನೀಡಲು ಪಾಕ್ ಕೂಡ ಸಜ್ಜಾಗ್ತಾ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಅಕ್ನೂರು ಗ್ರಾಮದಲ್ಲಿ ನಿವಾಸಿಗಳು ಆತಂಕದಲ್ಲಿದ್ದು ಬಂಕರ್ಗಳನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಕಣಿವೆ ರಾಜ್ಯದಲ್ಲಿ ಉಗ್ರರ ವಿರುದ್ಧ ಭದ್ರತಾ ಪಡೆಗಳು ಬೇಟೆಯನ್ನ ಆರಂಭಿಸಿವೆ. ನಿನ್ನೆ ಜಮ್ಮುವಿನ ಬಡ್ಗಾಮ್ ಜಿಲ್ಲೆಯಲ್ಲಿ ಸೇನೆ ಆಪರೇಷನ್ ನಡೆಸಿ ಇಬ್ಬರನ್ನ ಬಂಧಿಸಿದೆ. ಬಂಧಿತರು ಉಗ್ರರ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ರು. ಒಂದು ಪಿಸ್ತೂಲ್, ಒಂದು ಗ್ರೆನೇಡ್ ಮತ್ತು ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಯುದ್ಧದ ಭೀತಿ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಪ್ರಜೆಯ ಬಂಧನ ಕಂಕನ್ನು ಕೂಡ ಮುಂದುವರಿತಾ ಇದೆ. ಹೌದು, ಪೂಂಚ್ ಸೆಕ್ಟರ್ನಲ್ಲಿ ಪಾಕ್ ಪ್ರಜೆ ಎಲ್ಒಸಿಯನ್ನ ದಾಟೋದಕ್ಕೆ ಯತ್ನಿಸ್ತಾ ಇದ್ದ. ಈ ವೇಳೆ ಕಾರ್ಯಾಚರಣೆ ನಡೆಸಿದಂತ ಬಿಎಸ್ಎಫ್ ಯೋಧರು ಪಾಕಿಸ್ತಾನ ಮೂಲದ ಪ್ರಜೆಯನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಸೇನೆಯಿಂದ ಈತನ ವಿಚಾರವಾಗಿ ತನಿಖೆ ನಡೀತಾ ಇದೆ.
ಎಲ್ಒಸಿಯಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿದ್ದು 12ನೇ ದಿನವೂ ಕೂಡ ಭಾರತದ ಗಡಿಯುದ್ದಕ್ಕೂ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಕುಪ್ವಾರ, ಪೂಂಚ್, ಅಕ್ನೂರ್, ನೌಶೇರಾ, ಸುಂದರ್ಬನ್ನಲ್ಲಿರುವಂತಹ ಸೇನಾ ಶಿಬಿರಗಳ ಮೇಲೆ ಫೈರಿಂಗ್ ಆಗಿದೆ. ಪಾಕ್ ದಾಳಿಗೆ ಬಿಎಸ್ಎಫ್ ಪ್ರತಿದಾಳಿ ನಡೆಸಿ ತಿರುಗೇಟು ಪಾಕಿಸ್ತಾನದ ಹ್ಯಾಕರ್ಗಳಿಂದ ಸೈಬರ್ ದಾಳಿ ನಿರಂತರವಾಗಿ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದ್ದು ಬಹುತೇಕ ಬಾರಿ ಪಾಕ್ ಹ್ಯಾಕರ್ಗಳು ವಿಫಲರಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಭಾರತ ಸರ್ಕಾರ, ರಕ್ಷಣಾ ಇಲಾಖೆ ಈ ಸೈಬರ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ಇನ್ನು ಭಾರತ ಪಾಕಿಸ್ತಾನದ ವಿರುದ್ಧ ಜಲಯುದ್ಧವನ್ನ ಮುಂದುವರಿಸ್ತಾ ಇದೆ. ಸಿಂಧು ನದಿ ನೀರು ಒಪ್ಪಂದವನ್ನ ಅಮಾನತು ಮಾಡಿದೆ. ಹೀಗಾಗಿ ರಿಯಾಸಿ ಜಿಲ್ಲೆಯಲ್ಲಿ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸಲಾಲ್ ಡ್ಯಾಂನಿಂದ ನೀರನ್ನ ತಡೆ ಹಿಡಿಯಲಾಗಿದೆ. ಕೇವಲ ಒಂದು ಗೇಟ್ನಲ್ಲಿ ಮಾತ್ರ ಸೋರಿಕೆಯ ನೀರು ಹರಿತಾ ಇದೆ. ಜಮ್ಮು ಕಾಶ್ಮೀರದ ರಾಂಬನ್ ಬಳಿ ಚೆನಾಬ್ ನದಿಗೆ ಅಣೆಕಟ್ಟು ಕಟ್ಟಲಾಗಿದೆ. ಬಗ್ಲಿಹಾರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಡ್ಯಾಂನಿಂದಲೂ ನೀರನ್ನು ನಿಲ್ಲಿಸಲಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಹರಿಯುವಂತಹ ನದಿಗಳು ಬರದಾಗಿತ್ತು. ಇವತ್ತು ಕೇವಲ ಒಂದು ಗೇಟ್ ಮೂಲಕ ಸೋರಿಕೆ ನೀರನ್ನು ಬಿಡಲಾಗಿದೆ. ಉಗ್ರ ಪೋಷಕ ಪಾಕಿಸ್ತಾನ ಭಾರತದ ಜಲಾಸ್ತ್ರಕ್ಕೆ ಅಕ್ಷರಶಃ ಕಂಗೆಟ್ಟು ಹೋಗಿದೆ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಸರ್ಕಾರದ ಚೆಕ್ಮೇಟ್ಗೆ ನಲುಗಿರುವಂತಹ ಪಾಕಿಸ್ತಾನದಲ್ಲಿ ನೀರಿನ ಬಿಕ್ಕಟ್ಟು ತೀವ್ರವಾಗ್ತಾ ಇದೆ. ಸಿಂಧು ನದಿ ನೀರನ್ನೇ ನಂಬಿಕೊಂಡಿದ್ದಂಥ ಪಾಕಿಸ್ತಾನದ ರೈತರುಗಳು ಕೂಡ ಕಂಗಾಲಾಗಿದ್ದಾರೆ. ಭಾರತ ಸಿಂಧು ನದಿ ಒಪ್ಪಂದವನ್ನು ಅಮಾನತು ಮಾಡಿತು. ಈ ಜಲಯುದ್ಧಕ್ಕೀಗ ಪಾಕಿಸ್ತಾನ ವಿಲವಿಲ ಅಂತ ಇದೆ. ಪಾಕಿಸ್ತಾನದ ಸಿಂಧು ನದಿ ವ್ಯವಸ್ಥೆ ಪ್ರಾಧಿಕಾರ ತನ್ನ ಸಲಹಾ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ. ಅಲ್ಲದೆ ಖಾರಿಫ್ ಬೆಳೆ 21% ನೀರಿನ ಕೊರತೆ ಉಂಟಾಗುತ್ತೆ ಅಂತ ಅಂದಾಜಿಸಲಾಗಿದೆ.